ಪ್ರವಾಸಕ್ಕೆ ಅಂತ ಬಂದಿದ್ದಂತ ಬಾಲಕಿಯ ಶವ ಇದೀಗ ಪತ್ತೆಯಾಗಿದೆ. ಸುಮಾರು 2,000 ಅಡಿ ಕೆಳಗಡೆ ಬಿದ್ದು ಬಾಲಕಿ ಶ್ರೀನಂದ ಸಾವನ್ನಪ್ಪಿದ್ದಾಳೆ. ಸತತ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇತ್ತು. ಆಕೆ ಬದುಕಿರಬಹುದು ಅನ್ನೋ ಆಶಾಭಾವನೆ ಆಕೆಯ ಕುಟುಂಬಸ್ಥರಿಗೂ ಇತ್ತು. ಆದ್ರೆ ಅರಣ್ಯ ಇಲಾಖೆ, ಪೊಲೀಸರು ಸೇರಿದಂತೆ ಬೇರೆ ಬೇರೆ ತಂಡಗಳು ನಿರಂತರವಾಗಿ ಕಾರ್ಯಾಚರಣೆ ಮಾಡಿದ ಮೇಲೆ ಶ್ರೀನಂದ ಶವ ಈಗ ಸಿಕ್ಕಿದೆ. 3 ದಿನ ಆದ್ಮೇಲೆ ಬಾಲಕಿ ಶ್ರೀನಂದ ಶವವಾಗಿ ಪತ್ತೆಯಾಗಿದ್ದಾಳೆ. ಅದು ಕೂಡ ಸುಮಾರು 2,000 ಅಡಿ ಕೆಳಗಡೆ ಆಕೆ ಬಿದ್ದು ಮೃತಪಟ್ಟಿರಬಹುದು ಅನ್ನೋದು ಪ್ರಾಥಮಿಕವಾಗಿ ಗೊತ್ತಾಗ್ತಿರೋದು. ಬಟ್ ಆಕೆ ಹೆಂಗ್ ಮೃತಪಟ್ಲು ಅನ್ನೋದು ತನಿಖೆ ಆದ್ಮೇಲೆ ಪೊಲೀಸರು ಅಧಿಕೃತ ಮಾಹಿತಿ ಕೊಟ್ಮೇಲೆ ಗೊತ್ತಾಗುತ್ತೆ. ಆದ್ರೆ ಮೃತದೇಹ ಸಿಕ್ಕಿರುವಂತ ಜಾಗವನ್ನ ನೋಡಿದಾಗ ಬಹುಶಃ ಆಕೆ ಕೆಳಗಡೆ ಬಿದ್ದಿರಬಹುದೇನೋ ಆಯತಪ್ಪಿ. ಕುಟುಂಬಸ್ಥರು ಹೇಳ್ತಾ ಇದ್ದಿದ್ದು, ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ವಿ ಮಾಣಿಕ್ಯಾಧಾರದಲ್ಲಿ. ಮಕ್ಕಳು ಸಹಜವಾಗಿ ಆ ಸ್ಪಾಟ್ಗೆ ಹೋದಾಗ ಫೋಟೋಸ್ ತಗೊಳ್ತಾ ಇದ್ರು, ವಿಡಿಯೋಸ್ ಅನ್ನ ತಗೊಳ್ತಾ ಇದ್ರು. ಬಟ್ 8 ನಿಮಿಷದಲ್ಲಿ ಆಕೆ ಮಿಸ್ ಆಗಿರೋದು. ಸೊ ಕಾರ್ಯಾಚರಣೆ ಆಗುವಂತ ಸಂದರ್ಭದಲ್ಲಿ ಒಂದಿಷ್ಟು ಆಯಾಮಗಳು ಹುಟ್ಕೊಂಡಿತ್ತು. ಅಂದ್ರೆ ಕಿಡ್ನಾಪ್ ಮಾಡಿರ್ಬೋದಾ, ಆಕೆನೇ ಯಾರ ಜೊತೆನಾರು ಹೋಗಿರ್ಬೋದಾ, ಅಥವಾ ಆಕೆಗೆ ದಾರಿ ಮಿಸ್ ಆಗಿರ್ಬೋದಾ, ಹೀಗೆಲ್ಲ ಚರ್ಚೆಗಳಾಗ್ತಿತ್ತು. ಆದರೆ ಸತತ ಕಾರ್ಯಾಚರಣೆ ಆದ್ಮೇಲೆ ಇದೀಗ ಆಕೆ ಶವವಾಗಿ ಪತ್ತೆಯಾಗಿದ್ದಾಳೆ. ಚಿಕ್ಕಮಗಳೂರಲ್ಲಿ ನಾಪತ್ತೆಯಾಗಿದ್ದಂತ ಬಾಲಕಿ ಶವವಾಗಿ ಸಿಕ್ಕಿದ್ದಾಳೆ. ಕಾಲ್ ಜಾರಿ ಆಕೆ ಬಿದ್ದಿರಬಹುದು ಅಂತ ಹೇಳಿ ಪ್ರಾಥಮಿಕವಾಗಿ ಸಂಶಯಗಳು ವ್ಯಕ್ತವಾಗ್ತಿದೆ. ಯಾಕಂದ್ರೆ ಆಕೆಯ ಮೃತದೇಹ ಸಿಕ್ಕಿರುವಂತ ಜಾಗ ಹಂಗಿದೆ, ಮಾಣಿಕ್ಯಾಧಾರ. ಸೊ ಅಲ್ಲಿಂದ ಆಕೆ 2,000 ಅಡಿ ಕೆಳಗಡೆ ಬಿದ್ದಿದ್ದಾಳೆ. ಅಂದ್ರೆ ಅಲ್ಲಿ ಆಕೆಯ ಮೃತದೇಹ ಸಿಕ್ಕಿರೋದು. ಫ್ಯಾಮಿಲಿಯವರೆಲ್ಲ ಒಂದು ಟ್ರಿಪ್ ಎಂಜಾಯ್ ಮಾಡೋಣ ಅಂತ ಬಂದಿರ್ತಾರೆ ಚಿಕ್ಕಮಗಳೂರಲ್ಲಿ, ಚಂದ್ರದ್ರೋಣ ಪರ್ವತದಲ್ಲಿ, ಮಾಣಿಕ್ಯಾಧಾರದಲ್ಲಿ ಅದರಲ್ಲೂ. ಆದ್ರೆ ಈ ರೀತಿ ದುರಂತ ಅಂತ್ಯವನ್ನ ಈಗ ಬಾಲಕಿ ಶ್ರೀನಂದ ಕಂಡಿದ್ದಾಳೆ. 3 ದಿನಗಳಿಂದ ಆಕೆ ಮಿಸ್ಸಿಂಗ್ ಇಲ್ಲೂ. ಕುಟುಂಬಸ್ಥರಿಗೂ ಆತಂಕ ಇತ್ತು. ಊಟ, ಅನ್ನ, ನೀರು ಬಿಟ್ಟು ಆಕೆ ಹೆಂಗಿದಾಳೋ ಅಂತ ಹೇಳಿ. ಆದ್ರೆ ಆಕೆ ಮೇಲ್ನೋಟಕ್ಕೆ ಕಾಲ್ಜಾರಿ ಬಿದ್ದು ಈ ರೀತಿ ಮೃತಪಟ್ಟಿರಬಹುದು ಅನ್ನೋ ಸಂಶಯಗಳು ಆಕೆಯ ಮೃತದೇಹ ಸಿಕ್ಕಂತ ಜಾಗ ನೋಡಿದ್ರೆ ಅನ್ನಿಸ್ತಾ ಇದೆ. ಆದ್ರೆ ಪೊಲೀಸರು ಈ ಬಗ್ಗೆ ಅಧಿಕೃತವಾಗಿ ಏನ್ ಮಾಹಿತಿ ಕೊಡ್ತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಶ್ರೀನಂದ ಕೇರಳ ಮೂಲದ ಯುವತಿ, ಅಂದ್ರೆ ಬಾಲಕಿ. ಈಕೆ ಚಿಕ್ಕಮಗಳೂರಲ್ಲಿ ತನ್ನ ರಜೆಯನ್ನ, ಅಂದ್ರೆ ಟ್ರಿಪ್ ಅನ್ನ ಎಂಜಾಯ್ ಮಾಡಕ್ಕೆ ಅಂತ ಬಂದಿರ್ತಾಳೆ. ಆದ್ರೆ ಈ ರೀತಿ ದುರಂತ ಅಂತ್ಯವನ್ನ ಈಗ ಶ್ರೀನಂದ ಕಂಡಿದ್ದಾಳೆ. ಕುಟುಂಬಸ್ಥರು ಕೂಡ ಬಹಳಷ್ಟು ಆತಂಕದಲ್ಲಿದ್ರು. 3 ದಿವಸ ಆಗಿತ್ತು ಆಕೆ ನಾಪತ್ತೆಯಾಗಿ. ಸತತವಾಗಿ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇತ್ತು. ಆದ್ರೂ ಕೂಡ ಆಕೆಯ ಸುಳಿವು ಸಿಕ್ಕಿರಲಿಲ್ಲ. ಆದ್ರೆ ಈಗ ಆಕೆಯ ಮೃತದೇಹ ಪತ್ತೆಯಾಗಿದೆ. ಅದು ಕೂಡ ಸುಮಾರು 2,000 ಅಡಿ ಕೆಳಗಡೆ ಆಕೆಯ ಮೃತದೇಹ ಸಿಕ್ಕಿರೋದ್ರಿಂದ ಬಹುಶಃ ಆಕೆ ಕಾಲ್ಜಾರಿ ಬಿದ್ದಿರಬಹುದು ಅನ್ನೋ ಒಂದು ಸಂಶಯ ವ್ಯಕ್ತವಾಗ್ತಾ ಇದೆ. 40 ಜನರ ಒಂದು ಗುಂಪಿನಲ್ಲಿ ಈಕೆನೂ ಕೂಡ ಮಾಣಿಕ್ಯಾಧಾರಗೆ ಹೋಗಿದ್ಲು. ಅಲ್ಲಿ ಆಕೆ ನಾಪತ್ತೆಯಾಗಿದ್ದು ಮೊದಲಿಗೆ ಅಪಹರಣದ ಸಂಶಯಗಳು ವ್ಯಕ್ತವಾಗ್ತಾ ಇತ್ತು. ಬಟ್ ಈಗ ಆಕೆಯ ಮೃತದೇಹ ಸಿಕ್ಕಿದೆ. ಚಂದ್ರದ್ರೋಣ ಪರ್ವತದ ಸಾಲು ಅದರಲ್ಲಿ ಬರುತ್ತೆ ಈ ಮಾಣಿಕ್ಯಾಧಾರ. ಸೊ ಅಲ್ಲಿ ಚಾರಣಕ್ಕೆ ಅಂತ ಹೇಳಿ 40 ಜನರ ಜೊತೆಯಲ್ಲಿ ತನ್ನ ಕುಟುಂಬ ಸದಸ್ಯರು, ಫ್ರೆಂಡ್ಸ್ ಜೊತೆಯಲ್ಲಿ ಈಕೆ ಕೂಡ ಹೋಗಿದ್ಲು. 14-15 ವರ್ಷದ ಹುಡುಗಿ ಈಕೆ ಶ್ರೀನಂದ. ಕೇರಳದಿಂದ, ಪಾಲಕ್ಕಾಡ್ ಮೂಲದ ಈಕೆ ಚಿಕ್ಕಮಗಳೂರಿಗೆ ಪ್ರವಾಸಕ್ಕೆ ಅಂತ ಬಂದಿದ್ಲು. ಟ್ರಕ್ಕಿಂಗ್ಗೆ ಅಂತ ಹೋದಂತ ಸಂದರ್ಭದಲ್ಲಿ ಈಕೆ ಮಿಸ್ಸಿಂಗ್ ಆಗಿದ್ದು. 3 ದಿವಸದಿಂದ 100ಕ್ಕೂ ಹೆಚ್ಚು ಸಿಬ್ಬಂದಿ ಸತತವಾಗಿ ಕಾರ್ಯಾಚರಣೆಯನ್ನ ಮಾಡಿದ್ರು. ಬಾಲಕಿ ಸಿಕ್ಕಿರಲಿಲ್ಲ. ಆದ್ರೆ ಅಪಹರಣ ಆಗಿರಬಹುದು ಅನ್ನೋ ಸಂಶಯ ಆಗ ಹುಟ್ಕೊಳ್ತು ಆಕೆ ಸಿಗದೆ ಇದ್ದಿದ್ರಿಂದ. ಬಟ್ ಆಕೆ 2,000 ಅಡಿ ಕೆಳಗಡೆ ಶವವಾಗಿ ಈಗ ಸಿಕ್ಕಿದ್ದಾಳೆ. ಮೃತದೇಹ ಸಿಕ್ಕಿದೆ. ಸಹಜ ಇಂಥ ಘಟನೆಗಳಾದಾಗ ಪ್ರವಾಸಿ ತಾಣಗಳಲ್ಲಿ, ಇಂತಹ ಪರ್ವತ ಶ್ರೇಣಿಗಳಲ್ಲಿ ಟ್ರೆಕ್ಕಿಂಗ್ ಹೋಗೋರ್ಗೆ ಒಂದು ಆತಂಕ ಅಂತೂ ಆಗೇ ಆಗುತ್ತೆ. ರೀಸೆಂಟ್ ಆಗಿ ಕೇರಳದ ಮತ್ತೊಂದು ಯುವತಿ ಮಡಿಕೇರಿಯಲ್ಲಿ ಇದೇ ರೀತಿ ನಾಪತ್ತೆಯಾಗಿ ಆಕೆ ಸಿಕ್ಕಿದ್ಲು, ಅಂದ್ರೆ ಜೀವಂತವಾಗಿ ಸಿಕ್ಕಿದ್ಲು. ಬಟ್ ಈಕೆ 15 ವರ್ಷದ ಬಾಲಕಿ ಶ್ರೀನಂದ ಶವವಾಗಿ ಪತ್ತೆಯಾಗಿದ್ದಾಳೆ. ಅದೊಂದು ಕಡಿದಾದ ಪ್ರದೇಶ ಮಾಣಿಕ್ಯಾಧಾರ. ಮೊನ್ನೆಲ್ಲೂ ಹುಡುಕಾಟ ನಡೆಸುವಾಗ ಸುಮಾರು 4,000 ಅಡಿ ಎತ್ತರದ ಪ್ರದೇಶ ಆಗಿರೋದ್ರಿಂದ ನಿರಂತರವಾಗಿ ಅಲ್ಲಿ ಹುಡುಕಾಟ ನಡೆಸಲಾಗ್ತಿತ್ತು. ಬಟ್ ಈಕೆಯ ಶವ ಸುಮಾರು 2,000 ಅಡಿ ಕೆಳಗಡೆ ಸಿಕ್ಕಿದೆ.
ಮೇಲ್ನೋಟಕ್ಕೆ ಬಹುಶಃ ಆಕೆ ಕಾಲ್ಜಾರಿ ಬಿದ್ದು ಸಾವನ್ನಪ್ಪಿರಬಹುದು ಅಂತ ಹೇಳಲಾಗ್ತಾ ಇದೆ. ಆಕೆ ಫ್ಯಾಮಿಲಿ ಮೆಂಬರ್ಸ್ ಹೇಳ್ತಾ ಇರೋದು 40 ಜನ ಒಟ್ಟಿಗೆ ಹೋಗಿದ್ವಿ, ಮಕ್ಕಳು ಸಹಜವಾಗಿ ಇಂಥ ಪ್ಲೇಸ್ಗೆ ಬಂದಾಗ ಫೋಟೋಸು ವಿಡಿಯೋಸ್ ಎಲ್ಲ ತಗೊಳ್ತಾ ಇದ್ರು, ಅದರಲ್ಲಿ ಬ್ಯುಸಿ ಆಗಿದ್ರು ಅವರು. ಒಂದು 8 ನಿಮಿಷದಲ್ಲಿ ಆಕೆ ಹಿಂದೆ ತಿರುಗಿ ನೋಡುವಾಗ ಕಾಣಿಸ್ಲಿಲ್ಲ ನಮಗೆ. ಸೊ ಹಾಗಾಗಿ ಒಂದಿಷ್ಟು ಆತಂಕ ಆಗಿದೆ, ಯಾರಾದ್ರೂ ಅಪಹರಿಸಿರಬಹುದಾ, ಆಕಸ್ಮಿಕವಾಗಿ ಆಕೆ ಬಿದ್ದಿರಕ್ ಸಾಧ್ಯ ಇಲ್ಲ ಅಂತಾನೆ ಆಕೆಯ ಕುಟುಂಬಸ್ಥರು ಹೇಳ್ತಾ ಇದ್ರು. ಬಟ್ ಸದ್ಯಕ್ಕೆ ಆಕೆಯ ಶವ ಸಿಕ್ಕಿರುವಂತ ಜಾಗ ನೋಡಿದ್ರೆ ಸುಮಾರು 2000 ಅಡಿ ಕೆಳಗಡೆ ಆಕೆ ಕಾಲ್ಜಾರಿ ಬಿದ್ದು ಮೃತಪಟ್ಟಿರಬಹುದು ಅಂತ ಮೇಲ್ನೋಟಕ್ಕೆ ಒಂದು ಅಂದಾಜು ಮಾಡಲಾಗ್ತಾ ಇದೆ. ಆಕಸ್ಮಿಕವಾಗಿ ಆಕೆ ಕಣಿವೆಗೆ ಬಿದ್ದಿರಬಹುದು ಅಂತಾನೂ ಕೂಡ ಶೋಧವನ್ನ ಮಾಡಲಾಗ್ತಿತ್ತು. ಅದರಂತೆ ಈಗ ಆಕೆ ಶವವಾಗಿ ಕೆಳಗಡೆ ಸಿಕ್ಕಿದ್ದಾಳೆ, ಮಾಣಿಕ್ಯಧಾರ ಪರ್ವತದ ಕೆಳಗಡೆ. 3 ದಿನಗಳಿಂದ ಆಕೆ ಸುಳಿವೇ ಸಿಕ್ಕಿರಲಿಲ್ಲ. ಆಕೆ ತಾಯಿ ರೋಹಿಣಿ ಕೂಡ ಬಹಳಷ್ಟು ಆತಂಕಗೊಂಡಿದ್ರು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಯೋಗೇಶ್. 3 ದಿನದಿಂದ ಸತತವಾಗಿ ಹುಡುಕಾಟ ನಡೆಸಲಾಗ್ತಿತ್ತು, ಕಾರ್ಯಾಚರಣೆ ಆಗ್ತಿತ್ತು. ಫೈನಲಿ ಆಕೆ ಶವ ಎಲ್ಲಿ ಸಿಕ್ಕಿದೆ ಮತ್ತು ಮೇಲ್ನೋಟಕ್ಕೆ ಕಾಲ್ಜಾರ್ ಬಿದ್ದಿದ್ದಾಳೆ ಅಂತ ಪೊಲೀಸರು ಹೇಳ್ತಾ ಇದ್ದಾರಾ, ಹೆಂಗೆ? ಶರ್ಮಿತಾ, ಏನು ಕೇರಳ ಮೂಲದ ಪಾಲಕ್ಕಾಡ್ ಜಿಲ್ಲೆಯ ಏನು ಕುಟುಂಬ 40 ಜನರೊಂದಿಗೆ ಪ್ರವಾಸಕ್ಕೆ ಅಂತ ಬಂದಿತ್ತು. ಚಿಕ್ಕಮಗಳೂರು ತಾಲೂಕಿನ ಚಂದ್ರದ್ರೋಣ ಪರ್ವತಗಳ ಕಾಲ್ನಲ್ಲಿರ್ತಕ್ಕಂಥ ವಿಜ್ಞಾನ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಜೊತೆಗೆ ಮಾಣಿಕ್ಯಧಾರ ಭಾಗದಲ್ಲಿ ಏನು ಟೂರನ್ನು ಹಾಕೊಂಡಿದ್ರು. ಈ ವೇಳೆಯಲ್ಲಿ ಮಂಗಳವಾರ ಸಂಜೆ ಮಾಣಿಕ್ಯಧಾರ ಬಳಿ ಏನು ಒಂದು ಇಡೀ ಕುಟುಂಬದವರು ಎಲ್ಲ ಕೂಡ ಏನು ಪ್ರವಾಸಕ್ಕೆ ಬಂದಿದ್ದಾರೆ. ಈ ವೇಳೆಯಲ್ಲಿ ಸೆಲ್ಫಿ ವಿಡಿಯೋ ಕೂಡ ಮಾಡ್ಕೊಂಡಿದ್ದಾರೆ. ಆ ವೇಳೆಯಲ್ಲಿ ಯುವತಿ ಏಕಾಏಕಿಯಾಗಿ ಮುಂದೆ ಓಡೋಗಿರ್ತಕ್ಕಂಥದ್ದು, ಮೆಟ್ಲುಗಳನ್ನ ಇಳಿದು ಹೋದ್ಲು. ಆ 8 ನಿಮಿಷಗಳ ಗ್ಯಾಪ್ನಲ್ಲಿ ಎಲ್ಲಿ ಹೋದ್ಲು ಅನ್ನೋದು ಗೊತ್ತಿಲ್ಲ ಅನ್ನೋ ಒಂದು ಆತಂಕವನ್ನ ಕುಟುಂಬಸ್ಥರು ವ್ಯಕ್ತಪಡಿಸಿದ್ರು. ಜೊತೆಗೆ ಈ ಕುರಿತಾಗಿ ಚಿಕ್ಕಮಗಳೂರು ಗ್ರಾಮಾಂತರ ಠಾಣೆಯಲ್ಲಿ ದೂರನ್ನ ಕೂಡ ದಾಖಲಿಸಿದ್ರು. ಕಳೆದ ಏನು 3 ರಾತ್ರಿ ಹಾಗೂ 2 ಹಗಲಿನಿಂದಲೂ ಕೂಡ ಏನು ಪೊಲೀಸರು, ಅಗ್ನಿಶಾಮಕ ದಳದ ಇಲಾಖೆಯವರು ಮತ್ತು ಅರಣ್ಯ ಇಲಾಖೆಯವರು ನಿರಂತರವಾಗಿ ಹುಡುಕಾಟವನ್ನ ಮಾಡಿದ್ರು. ಸುಮಾರು 150-200ಕ್ಕೂ ಹೆಚ್ಚು ಸಿಬ್ಬಂದಿಗಳು ಈ ಒಂದು ಹುಡುಕಾಟವನ್ನ ಮಾಡ್ತಾ ಇದ್ರು. ಆದ್ರೆ 2 ದಿನಗಳಿಂದಲೂ ಕೂಡ ಏನು ಯುವತಿ ಶ್ರೀನಂದ ಏನು ಮೃತದೇಹ ಸಿಕ್ಕಿರಲಿಲ್ಲ. ಏನು ಈ ಒಂದು ಅಪ್ರಾಪ್ತ ಬಾಲಕಿ ಶ್ರೀನಂದ ನಾಪತ್ತೆ ಬೆನ್ನಲ್ಲೇ ಪಶ್ಚಿಮ ವಲಯ ಐಜಿ ಅಮಿತ್ ಸಿಂಗ್ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನು ನೀಡಿದ್ರು. ಸಾಕಷ್ಟು ಅಸಮಾಧಾನವನ್ನ ಕೂಡ ಐಜಿ ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಜೊತೆಗೆ ನಿನ್ನೆ ಸಂಜೆ ಕೇರಳ ಪೊಲೀಸರು ಕೂಡ ಇಲ್ಲಿಗೆ ಭೇಟಿಯನ್ನ ನೀಡಿದ್ರು. ಚಿಕ್ಕಮಗಳೂರು ಪೊಲೀಸರಿಂದ ಮಾಹಿತಿಯನ್ನ ಕೂಡ ಪಡ್ಕೊಂಡಿದ್ರು. ಇದೀಗ ಏನು ಬೆಳಗ್ಗೆಯಿಂದಲೂ ಕೂಡ 3 ದಿನಗಳ ಶೋಧ ಕಾರ್ಯ ಆರಂಭವಾಗಿತ್ತು. ಇದೀಗ ಏನು ಮೃತ ಅಪ್ರಾಪ್ತ ಬಾಲಕಿ ಶ್ರೀನಂದ ಶವ ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಇನ್ನು 3,500 ಅಡಿ ಎತ್ತರಕ್ಕೂ ಇರತಕ್ಕಂಥ ಈ ಒಂದು ಪ್ರದೇಶದಲ್ಲಿ ಏನು ಶ್ರೀನಂದ ಕಾಲು ಜಾರಿ ಬಿದ್ದಿರ್ತಕ್ಕಂಥ ಅನುಮಾನ ವ್ಯಕ್ತವಾಗಿರ್ತಕ್ಕಂಥದ್ದು. ಇನ್ನು ಬಾಡಿಯನ್ನ ಮೇಲೆ ತಂದು ಆ ಒಂದು ಸ್ಥಳದ ಬಗ್ಗೆ ಮಾಹಿತಿಯನ್ನ ಇನ್ನಷ್ಟು ತಿಳಿದು ಬರಬೇಕಾಗಿರ್ತಕ್ಕಂಥದ್ದು. ಶರ್ಮಿತಾ, ಅಂದ್ರೆ ಮೆಟ್ಲು ಮೇಲೆ ಆಕೆ ಬರ್ತಾ ಇದ್ದು ಆಗ ನಾಪತ್ತೆ ಆಗಿರೋದು, ಮತ್ತೆ ಆಕೆ ತಾಯಿನೂ ಕೂಡ ಒಂದಿಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ರು. ಹಂಗಾಗಿ ಅಂದ್ರೆ ಈ ನಾಪತ್ತೆ ಪ್ರಕರಣಕ್ಕೆ ಬೇರೆ ಬೇರೆ ಆಯಾಮಗಳು ಸಿಕ್ಕಿತ್ತು. ಈ ಕುಟುಂಬಸ್ಥರು ಏನ್ ಹೇಳ್ತಾ ಇದ್ದಾರೆ ಈ ವಿಷಯ ಗೊತ್ತಾದ್ಮೇಲೆ, ಯೋಗೇಶ್? ಶರ್ಮಿತಾ, ಏನು ಈ ಒಂದು ಶ್ರೀನಂದ ನಾಪತ್ತೆ ಆದ ಬೆನ್ನಲ್ಲೇ ಏನು 2 ದಿನ ಹುಡುಕಿದ್ರು ಕೂಡ ತಮ್ಮ ಮಗಳು ಕಾಣೆ ಆಗದ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ರು. ನಮ್ಮ ಮಗಳು ಇಲ್ಲಿ ಓಕೆ, ಸರಿಯಾಗಿ ನೆಟ್ವರ್ಕ್ ಸಿಗ್ತಿಲ್ಲ ಅನ್ಸುತ್ತೆ ಅಲ್ಲಿ. ಫೈನ್ ಯೋಗೇಶ್, ಮತ್ತೆ ಅಪ್ಡೇಟ್ ಅನ್ನ ತಗೊಳ್ತೀವಿ.